ರೀ ನಿಮ್ಗೆ ಇಸಿಯ ಗೊತ್ತೈತೆ? ಏನೇ ನೀವು ತಾತ ಆತಿದ್ದೀರಾ, ಪೊದ್ದಿ ಬಸ್ರಿ ಬಸ್ರಿ. ಏನೇ ಹೇಳ್ತಿದ್ಯಾ? ಹಾ ಅಗಳ ನಾನು ತಾತ ಆಯ್ತಿದ್ದೀನಿ ಏನು ನಂಗಾರೆ? ಅಯ್ಯೋ 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 ಹಾ ನನಗೆ ಎಂತ ಆನಂದ ಆಯ್ತಾಯ್ತು ಗೊತ್ತೇನೆ. ಎಲ್ಲಿ ಮೊದ್ ಪೊದ್ದಿ ನಾನು ಫೋನ್ ಮಾಡ್ಬಿಟ್ಟು ಹೇಳ್ಬೇಕಿತ್ತೆ, ಮೊದ್ ಪೊದ್ದಿ ಫೋನು ಮಾಡಲಿಲ್ಲ, ಹೇಳು ಇಲ್ಲ. ಏ ಅವಳು ನನಗೂ ಹೇಳಿಲ್ಲ, ಬೀಗರು ಫೋನ್ ಹಾಕಿದ್ರು ಬಸ್ರಿ ನಿಮ್ಮ ಮಗಳು ಅಂತ ಹೇಳ್ಬಿಟ್ಟು. ಅದಕ್ಕೆ ಅದು ಎಂತ ಆನಂದ ಆಯಿತು ಅಂತ ಹೇಳಿದ್ರೆ ಅಂತ ಆನಂದ ಆಗೋಗ್ಬಿಡ್ತು ನನಗಂತೂ. ರೀ ಬರ್ರಿ ಹೋಗ್ಬಿಟ್ಟು ಮಗಳನ್ನ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬರೋಣ ಬರ್ರಿ, ಹೋಗೋಣ ಸುಮ್ಕೆನೇನೆ. ಏ ಬೋರಿಗಯ್ಯಕ್ಕೆ ಹೋಗಕ್ಕಾಯ್ತದೇನೆ, ಹಣ್ಣು ಸ್ವೀಟು ಪಾಟು ತಗೊಂಬಿಟ್ಟು ಬರ್ತೀನಿ, ಸುಮ್ಕಿರು. ಸ್ವೀಟು ಗಿಟ್ಟು ಎಲ್ಲ ತುರಿದಿದ್ದಂಗೆ ಹಂಗೇನೇನೆ ಸುಮ್ಕಿ ಇದು ಮಾಡೋಕ್ಕಾಯ್ತದ? ಇವಳಲ್ಲಿ ಸಂತ ಕೇಳ್ತಾಳೆ, ಲೇ ಮುಚ್ಚು ಬಾಯಿನ ಮುಚ್ಚು ಸುಮ್ಕೆನೇನಿಯ, ನೆಟ್ಟಿಗೆ ಹೋಗ್ಬಿಟ್ಟು ಹಣ್ಣು ಗಿಣ್ಣು ಸ್ವೀಟು ಎಲ್ಲ ತಗೊಂಬಿಟ್ಟು ಬರ್ತೀನಿ, ಅಷ್ಟಾಗಿ ರೆಡಿಯಾಗಿರು. ಅಯ್ಯೋ ನನ್ನ ಮುದ್ದಿನ ಮಗಳನ್ನ ನೋಡೋಕ್ಕೆ ಎಂಥ ಆನಂದವಾಯ್ತದ. ಈಗ ನನ್ನ ಮುದ್ದಿನ ಮಗಳು ಒಂದು ಪುಟಾಣಿ ಮುದ್ದಿನ ಮೊಮ್ಮಗಳನ್ನ ಕೊಡ್ತಾಳೆ ಅನ್ನೋದೇ ಭಾಳ ನನಗೆ. ಸರಿ ಹೋಗ್ಬಿಟ್ಟು ಸ್ವೀಟು ಗಿಟ್ಟು ಹಣ್ಣು ಕಟ್ಟಿಸ್ಕೊಬಿಟ್ಟು ಬರ್ತೀನಿ, ಪಟ 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 ಅಂತ ರೆಡಿ ಆಗ್ಬಿಡು. ನಮ್ಮ ಯಜಮಾನಪ್ಪ ಅಂತೂ ಮಗಳ ಮೇಲೆ ಪಿರಾಣನೇ ಮಾಡಿಕೊಂಡವನಿ. ಹಬ್ಬ ಅಂತೂ ನಮ್ಮ ಪೊದ್ದು ಇಂಥ ಸಿಹಿ ಸುದ್ದಿ ಕೊಡ್ತಾಳೆ ಇಷ್ಟು ಬಿರ್ನ ಅಂತ ಅನ್ಕೊಂಡೇನೇ ಇರಲಿಲ್ಲ. ಎಂಥ ಸಿಹಿ ಸುದ್ದಿ ಕೊಟ್ಬಿಟ್ಲು ಅಂದರೆ ಹಬ್ಬ ನಾನು ಏನಾರು ತಗೊಂಡು ಹೋಗ್ಬೇಕಿತ್ತೆ. ಮೊದಲೇ ಗೊತ್ತಿದ್ದರೆ ರವೆ ಉಂಡೆ ಕಜ್ಜಿಕಾಯಿ ಎಲ್ಲ ಮಾಡ್ಕೊಂಡು ಹೋಗ್ಬೋದಿತ್ತು. ಏನು ಮಾಡ್ಕೊಂಡು ಹೋಗ್ಲಿಲ್ಲ ನಾನು. ಇವಾಗ ಏನು ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇವಾಗ ಇದ್ದಕ್ಕಿದ್ದಂಗೆ ಹಿಂಗೆ ಹೇಳ್ಬಿಟ್ಟೆ, ಹಿಂಗೆ ಹೇಳ್ಬಿಟ್ರೆ ಸರಿ ಬಿಡು. ನಮ್ಮ ಯಜಮಾನ ಪುರ್ಲಿ ಬಂದ್ಮೇಲೆ ಎಲ್ಲ ತಗೊಂಡು ಹೊರಡೋಣ. ಮಗಳೇ 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 ಓ ಬರಬೇಕು ಬೀಗ್ರು ಬರ್ರಿ ಬರ್ರಿ ಬರ್ರಿ. ಅಯ್ಯೋ 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 ಮಗಳಿಗೋಸ್ಕರ ಯೋಸ್ ಎಲ್ಲ ಎತ್ಕೊಂಡ್ಬಿಟ್ಟು ಬಂದಿದ್ದೀರ ನೋಡಿ ನೀವಂತೂ. ಯೋಸು ಕುಂತ್ಕೊಳ್ಳಿ ಪೊದ್ದಿ ಒಳಗಡೆ ಕರಿತೀನಿ, ಕುಂತ್ಕೊಳ್ಳಿ. ಭಾಳ ಖುಷಿ ಆಯ್ತು ನಿಮ್ಮನ್ನು ನೋಡ್ಬಿಟ್ಟು. ಓಹೋ ಬೀಗ್ರೆ, ಇದೇನು ಹಿಂಗೆ ಒತ್ಕೊಂಡ್ಬಿಟ್ಟು ಬಂದಿದ್ರಲ್ಲ ಬುಟ್ಟಿ ಗಿಟ್ಟಿ ಎಲ್ಲನೂ? ಅಯ್ಯೋ ಈ ಸೊಂದೆಲ್ಲ ತರೋ ಬಸ್ಸೆ ಏನಿತ್ತು? ಅಯ್ಯೋ ಶಿವನೇ, ಇನ್ನೂ ನಾವೇ ಏನು ತಂದು ಕೊಟ್ಟಿಲ್ಲ ಮಾಡಿಲ್ಲ, ಆಗ್ಲೇ ನೀವು ಈ ಸೊಂದು ತಂದುಬಿಟ್ಟಿದ್ದೀರಾ? ಅಯ್ಯಯ್ಯೋ ಮಗಳ ಮೇಲೆ ಪಿರುತಿ ಇರಕ್ಕಿಲ್ವೇನೆ? ನಾನು ನೋಡು ಈ ಜಾನ್ಕಮ್ಮಂಗೆ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಅದೇನೋ ಸಿ ಕೆಲಸಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ. ಕೂರಿಸ್ಬಿಟ್ಟು ಅಡುಗೆ ಗಿಡ್ಗೆ ಮಾಡ್ಬಿಟ್ಟು ಕಳಿಸು, ಸರಿನಾ? ಬಂದೇ ಇರು ನಾನು. ಅಲ್ಲ ಈಗಲೇ ಇವ್ಸೊಂದೆಲ್ಲ ತರೋ ಅವಶ್ಯಕತೆ ಇತ್ತ ಬೀಗ್ರೆ? ಬುಟ್ಟಿ ಹಣ್ಣು ಎತ್ಕೊಬಿಟ್ಟು ಬಂದಿದ್ದೀರ, ಸ್ವೀಟ್ ತಂದುಬಿಟ್ಟಿದ್ದೀರಲ್ಲ, ಇದ್ರ ಅವಶ್ಯಕತೆ ಏನಿತ್ತು ಹೇಳಿ? ಅಯ್ಯೋ ಕುಂತ್ಕೊಳ್ಳಿ ಬತ್ತಾಳು ಪೊದ್ದು ಅಮ್ಮ ಅಪ್ಪ, ಅಯ್ಯೋ ಬಂದ್ಬಿಟ್ಟಿದ್ರೆ ಒಂದು ಫೋನ್ ಹಾಕ್ಲಿಲ್ಲ? ನಿನ್ನ ಮೇಲೆ ನಾ ಮುನಿಸ್ಕೋಬೇಕು, ನನ್ನ ಮೇಲೆ ಅಲ್ಲಿ ನೀನು ಮುನಿಸ್ಕೊಳ್ಳೋದು ಅಲ್ವೇ? ಇಂಥ ಸಿಹಿ ಸುದ್ದಿಯ ನೀನು ನಮ್ಗೆ ಹೇಳೋದು ಬಿಟ್ಬಿಟ್ಟು ಅದೇನೇ ನೀನು ಹೇಳ್ದಿದ್ದಂಗೆ ಗುಟ್ಟಾಗಿಕ್ಕಿರೋದು. ಅತ್ತೆ ಚೆನ್ನಾಗಿದ್ದೀರಾ? ಏನೋ ಇಷ್ಟೊಂದು ಹಣ್ಣು ಸ್ವೀಟು ಎಲ್ಲ ತಗೊಂಡು ಬಂದಿದ್ದೀರಾ? ಏನು ವಿಶೇಷ? ಮನೆಗಿನೇ ಕೊಡ್ತಾ ಇದ್ದೀರಾ ಏನೋ? ಇದೇನು ಹೇಳಿ ಅಂದರೆ ಹಿಂಗೆ ನಾಟಕ ಆಡ್ತೀರಾ? ಓಹೋ ನೀವು ಅಪ್ಪ ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಒಂದು ಫೋನ್ ಹಾಕ್ಬಿಟ್ಟು ಹೇಳಿದ್ರೆ ಏನಾಗೋದು? ನನ್ನ ಮಗಳು ಬಸ್ರಿ ಅಂತ ಹೇಳಿದಿದ್ರೆ ಮೋಸ ಲೇ ಪೊದ್ದಿ, ನೀನ್ ನನಗೆ ಮೋಸ ಮಾಡ್ತಿದ್ಯಾ ಕಣ್ಲೆ? ರೀ ಬಾಯಿ ಮುಚ್ಚ್ರಿ. ಅಯ್ಯ ಇದೇನು ಹೇಳಿ ಅಂದ್ರೆ ಸಿಹಿ ಸುದ್ದಿ ಹೇಳ್ರಿ ಬಾಯಿ ಬಡ್ಕತಾ ಇದ್ರಲ್ಲ, ಸುಮ್ಕಿ ನಾಟಕ ಆಡ್ಬೇಡಿ. ತಗೊಳ್ಳಿ ಸ್ವೀಟು ಹಣ್ಣಿನ ಬುಟ್ಟಿ ಎಲ್ಲನೂ ತಗೊಳ್ಳಿ. ಮೋಸ ಮಾಡಲೆಂದೆ ನೀನು ಬಂದೆಯಾ, ಎಂಟಿ ಹೆಸರ ಹೇಳಿ ಎದುರು ನಿಂತೆಯಾ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯಾ, ನಗುವೆ ಸದ್ದಿನಲ್ಲೇ ಹೃದಯ ಒಡೆದೆಯಾ, ನಂಬೋದೇ ಎಂಟಿಯನ್ನು ಲೆಕ್ಕನೇ ತಪ್ಪು ಅನ್ನು, ನಂಬೋದೇ ಎಂಟಿಯನ್ನು ಲೆಕ್ಕನೇ ತಪ್ಪು ಅನ್ನು, ಪಟಾನ ಹೇಳ ಬಂದೆಯಾ, ಹೋದರೆ ಹೋಗೆ ನೀ ದೂರ, ಲೇ ಪದ್ದಿ ನನ್ನಿಂದ ದೂರನೇ ದೂರ. ಇದೇನು ಹೇಳಿದ್ರೆ ಹಿಂಗೋಳು ಅಂತ ಹೇಳ್ತಿದ್ರಲ್ಲ, ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಲೇ ಮನ್ಯಾಳಿ, ಅವಳು ಅಲ್ಲ ಕಣ್ಲೆ, ಅದು ಆನಂದ ಬಾಷ್ಪ. ಇಕ್ಕು ಸ್ವೀಟ್ ಎಲ್ಲ ಕೆಳಗಡಿಗೆ ಮಡಗು ತಿನ್ಕತ್ತಾರೆ. ಅಳಿ ಅಂದರೆ ನೀವು ಆನಂದ ಬಾಷ್ಪ ನೋಡೋಕ್ಕೆ ಬೋಲ ಆನಂದ ಆಯ್ತದ ನನಗಂತೂ. ನನಗೂ ಹಿಂಗೆ ಕೊಂಡಂಗೆ ನೀರು ತುಂಬ್ಕೊಬಿಟ್ಟಿದ್ವು ನನ್ನ ಮಗಳು ಬೋಸ್ರಿ ಅಂದಿದ ತಕ್ಷಣ ಏನಿಯಾ ನಿಮಗೂ ಹಂಗೆ ಆಯ್ತಾಯ್ತಲ್ವಾ? ನಂಗೆ ಗೊತ್ತು. ಲೇ ಮುಚ್ಚೆ ಬಾಯ್ನ ಮುಚ್ಚೆ. ಎಲೆಕ್ಷನ್ನು ಬಿಜಿ ಹಂಗೆ ಹಿಂಗೆ ಅಂತ ಹೇಳ್ದೆ ಒಂದು ತಿಂಗಳಲ್ಲೂ. ಈ ತಿಂಗಳು ಪೂರಾ ನಾನು ಮನೆಗಿರಲಿಲ್ಲ. ನನ್ನ ಕೆಲಸ ಅಂತ ಹೇಳ್ಬಿಟ್ಟು ನಾನು ಫ್ರೆಂಡೂರ್ಗೆ ಅಂತ ಹೋಗಿದ್ದೆ. ನಾನು ನೀನು ಸಿಯೋರೇ ಇಲ್ಲ 2 ತಿಂಗಳಿಂದ. ಆದ್ರೂ ಈಗ ಬೋಸ್ರಿ ಅಂತ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಯಾವ್ದೇ ಹೊಡೆದೋಗಿ ಸಾಕಾಗಕ್ಕಿಲ್ವೇನೆ? ನೀನೇ ಹೇಳು. ಎಲ್ಲ ಹೇಳ್ತಿದ್ದೀಗ ಬೊಡ್ಡಿ ನನ್ನ ಮಗನೇ, ಹಂಗಾರ ನನ್ನ ಮಗಳ ಮೇಲೆ ಅನುಮಾನ ಪಡ್ತಿದ್ದೀಗೇನ್ಲ ನೀನು? ಯಪ್ಪ ಮಾವಯ್ಯ ನನ್ಗೆ ಯಾಕೆ ಹೊಡಿತಿದ್ದೀರಾ? ಏನ್ಲ ಬೊಡ್ಡೆತದೆ? ಹಂಗಾರ ನಿನ್ನ ಅರ್ಥ ಏನ್ಲ ಬೊಡ್ಡೆತದೆ? ಹಂಗಾರೆ ನನ್ನ ಮಗಳು ತಪ್ಪು ಮಾಡೋಳೆ ಅಂತಾನೆಲ್ಲ? ನನ್ನ ಮಗಳು ತಪ್ಪು ಮಾಡ್ಬಿಟ್ಟು ಬಸ್ರಾಗವಳೆ ಅಂತ ಹೇಳ್ತಿದ್ದೀಗೇನ್ಲ ನೀನು?
ಬೀಗ್ರೆ ಬೀಗ್ರೆ ಇದೇನಾಯ್ತು ಬೀಗ್ರೆ ಇದ್ಯಾಕೆ ಹಿಂಗೆ ನನ್ನ ಮಗನ ಹೊಡಿತಿದ್ದೀರಾ? ಅಯ್ಯೋ ಬುಡಿ ಬುಡಿ ಏನಾಯ್ತು? ಅಲ್ಲ ಈ ಲೋಪರ್ ನನ್ನ ಮಗುಂಗೆ ನನ್ನ ಮಗಳು ಮದುವೆ ಮಾಡ್ಕೊಂಡ್ರದೇ ಹೆಚ್ಚು. ಈ ಲೋಪರ್ ನನ್ನ ಮಗುನ ಬೊಸ್ರಿ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಏನಿಯ ನಾನು ನಿನ್ನ ಜೊತೆ ಸೇರೇ ಇಲ್ಲ 2 ತಿಂಗಳಿಂದ, ಹೆಂಗ್ ಬೊಸ್ರಿ ಅದೇ ಅಂತ ಹೇಳ್ಬಿಟ್ಟು ಹೇಳ್ಬಿಡದ. ಅಯ್ಯೋ 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 ಲೋ ಮಗ, ನಿನ್ನ ಬಾಯಾಗಿಂತ ಮಾತು ಬರೋದೆಲ್ಲನೂ ಸರಿನೇನ್ಲ? ಒಂದು ಪೊದ್ದಿ ಬಗ್ಗೆ ಹಿಂಗೆಲ್ಲ ಅನುಮಾನ ಪಡೋದು ತಪ್ಪಲ್ವೇನ್ಲ? ಏನ್ಲ ಹಿಂಗೆ ಮಾತಾಡ್ತಿದ್ದೀಗ ದರ್ಬೇಸಿ? ನೀನು ಬುತ್ತ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ, ಹಂಗೆ ಆಯ್ತಾಯ್ತಲ್ಲ. ಅಲ್ಲ ಪೊದ್ದಿ ಬೊಸ್ರಿ ಅಂತ ಹೇಳ್ಬಿಟ್ಟು ಖುಷಿ ಪಡೋದು ಬಿಟ್ಬಿಟ್ಟು ಇದು ಯಾಕ್ಲ ಹಿಂಗೆ ಆಡ್ತಿದ್ದೀಗ ನೀನು? ನಾಯಿ ನನ್ನ ಮಗ ಆಡ್ದಂಗೆ ನೀನು. ಈ ನನ್ನ ಮಗಂಗ್ ತಿಂದು ಕೂಳ್ ಕರ್ಗಾಕಿಲ್ಲ ಅನ್ನಿಸ್ತದೆ. ನನ್ನ ಮಗಳು ಬಂಗಾರ, ನನ್ನ ಮಗಳು ನಿಸ್ಯಕ್ಕೆ ಬಂದ್ಬಿಟ್ಟಲ್ಲ ನೀನು. ಕೊಂತ್ರಿ ಬೊಡ್ಡಿ ನನ್ನ ಮಗನೇ, ಏನ್ಲ ಅನ್ಕೊಂಡಿದ್ಯಾ ನನ್ನ ಮಗಳಂದ್ರೆ? ನನ್ನ ಮಗಳ ಮೇಲೆ ಪೀರಾಣ ಮಾಡಿಕೊಂಡಿದ್ದೀನಿ ಕಣ್ಲ ನಾನು. ಏನ್ಲ ಅನ್ಕೊಂಡಿದ್ಯಾ ನೀನು? ಅಷ್ಟು ಸುಲಭನೇನ್ಲ ನೀನು? ನನ್ನ ಮಗಳ ಬಗ್ಗೆ ಒಂದು ಮಾತು ಮಾತಾಡಿದ್ರು ನಿಂಗೆ ಗೊಲು ಮುರಿದಾಕ್ಬಿಡ್ತೀನಿ ನನ್ನ ಮಗನೇ ನಿನಗೆ. ಅಯ್ಯೋ ಅಪ್ಪ ಸುಮ್ಕಿರಪ್ಪ, ಒಸಿ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ರಿ. ಈ ಬೊಸ್ರಿ ಅಂತ ಯಾಕೆ ಬಡ್ಕತಾ ಇದೀರಾ? ನೀನ್ ಬಾಯಿ ಮುಚ್ಕೊಂಡಿರಮ್ಮ ನೀನು. ಇರು, ಈ ನನ್ನ ಮಗನ್ ಪಿರುತಿ ಮಾಡ್ಬಿಟ್ಟು ನೀನ್ ಬಂದಿದ್ದೇನಿ ಅಪ್ಪಾಯ್ತು. ಅಯ್ಯಪ್ಪ ಮಾವ ಬಂದಾಗೆಲ್ಲ ತಮಟೆ ಹೊಡ್ದಂಗೆ ಹೊಡಿತಿಲ್ಲ ಮವ. ಬುಡಿ ಮವ, ನಾನು ಹೇಳ್ತಿರೋದು ನಿಜ ನೆನಿಯ. ಪೊದ್ದಿನ ಕೇಳಿ ಮವ, ಕೇಳಿ ಅವಳಿಗೆ ನೆನಿಯ. ಅಯ್ಯಪ್ಪ ನೀನು ಹೊಡಿತಿದ್ಯನಮ್ಮ, ನನ್ನ ಮಾತು ಕೇಳಮ್ಮ. ಏನ್ಲ ಒಂದು ಹುಡುಗಿ ಬಗ್ಗೆ ಮಾತಾಡಕ್ ನಿನಗೆ ನಾಳೆಯಕ್ ನನ್ನ ಮಗನೇ ನಿಂಗೆ ಇವನು ಉನ್ಸಕ್ಕಿಲ್ವೇನ್ಲ? ಒಂದು ಹುಡುಗಿ ಬಗ್ಗೆ ಮಾತಾಡಕ್ ನೀನು ಅದು ಕೊಟ್ಕೊಂಡಿರೋ ಎಂಡ್ರ ಬಗ್ಗೆ ಮಾತಾಡ್ತೀಗೇನ್ಲ ನೀನು? ನೀನು ಎಂಡ್ರ ಮೇಲೆ ನಿನಗೆ ನಂಬಿಕೆ ಇಲ್ವೇನ್ಲ ನಿನಗೆ? ಕಂಡೋರ್ ನನ್ನ ಮಗನೇ. ಅಯ್ಯೋ ಅಮ್ಮ ಬುಡಿ, ಅವಳನ್ನ ಕೇಳಿ. ಅಯ್ಯೋ ದಯವಿಟ್ಟು ಎಲ್ರು ಈ ಕಿತ್ತೋಗಿರ ಇದು ನಿಲ್ಲಿಸ್ತೀರಾ? ಇದು ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದೀರಾ ನೀವು? ನಿಮ್ಗೆಲ್ಲನೂ ನಾನು ಬೊಸ್ರಿ ಅಂತ ಹೇಳಿದ್ದು ಯಾರು ಹೇಳ್ರು? ನಾನು ಬೊಸ್ರಿ ಅಂತ ಹೇಳ್ಬಿಟ್ಟು ಯಾಕೆ ಹಿಂಗೆ ಎಲ್ಲರೂ ಕಿರ್ಚಾಡ್ಕತ್ತಿದ್ದೀರಾ? ಅಪ್ಪ ಅಮ್ಮ ಅತ್ತೆ ಏನಾಯ್ತು? ಯಾರು ಹೇಳ್ರು ನಿಮ್ಗೆ ನಾನು ಬೊಸ್ರಿ ಅಂತ ಹೇಳ್ಬಿಟ್ಟು? ಅಮ್ಮ ಇವಾಗ ನನ್ನ ಕೂದಲು ಬುಡಮ್ಮ. ನಿಂತ್ಕೊಳ್ಳ ಕೊಂತ್ರಿ ನನ್ನ ಮಗನೇ. ಮಗಳೇ, ನೀನು ಇವನ್ ಜೊತೆ ಇರೋ ಅವಶ್ಯಕತೆ ಇಲ್ಲ. ಇಂಥ ನನ್ನ ಮಗನ ಜೊತೆ ಓಡ್ಬಂದು ಮದುವೆ ಮಾಡ್ಕೊಂಡಿದ್ಯಲ್ಲ ನೀನು. ನಿನಗೆ ಏನಾರು ತಗೊಂಡು ಹಾಕ್ಬೇಕು ಬಾ. ಈ ನನ್ನ ಮಗನ ಜೊತೆ ನೀನು ಬರೋ ಅಂಥ ಅವಶ್ಯಕತೆ ನೀನು ಇರಲಿಲ್ಲ. ಈ ಲೋಪರ್ ನನ್ನ ಮಗ ನಿಂಗೆ ಸೆಟ್ಟು ಆಗೋಕ್ಕಿಲ್ಲ. ಈ ಲೋಪರ್ ನನ್ನ ಮಗ ಸರಿನೂ ಇಲ್ಲ. ಈ ಲೋಪರ್ ನನ್ನ ಮಗಂಗೆ ಏನು ತಗೊಂಡು ಹಾಕ್ಬೇಕು ನಾಕಾಣೆ. ಈ ಲೋಪರ್ ನನ್ನ ಮಗಂಗೆ ನನ್ನ ಜೊತೆ ಬಾ. ಇವ್ ನನ್ನ ಮಗನ ಜೊತೆ ಇರೋಕ್ಕೆ ಹೋಗ್ಬೇಡ. ಇನ್ನು ಬಂದ್ಬಿಡು, ನಡಿ ಹೋಗ್ಬಿಡ ನಡಿ. ಇವನ್ ಸಾವಾಸನೆ ಏನಿಯ ಬೇಡ, ನಡಿಯವ ಹೋಗಣ. ಬೀಗ್ರೆ ಪೊದ್ದುನ ಯಾಕೆ ಈಚೆ ಕಡೆ ಕಳಿಸ್ತೀಯಾ? ಇಲ್ವಾ ಇಲ್ಲಿ ಒಪ್ಪರ ನನ್ನ ಮಗ, ಇವನೇ ಈಚೆ ಕಡೆ ಕಳಿಸ್ತೀನಿ. ಅಮ್ಮ ಮುಚ್ಚಲ ಬಾಯ್ನ, ನನ್ನ ಸೊಸೆ ಏನು ಅಂತ ನನಗೆ ಗೊತ್ತು. ಮುಚ್ಚಲ ಬಾಯ್ನ. ದಯವಿಟ್ಟು ನಾನು ಹೇಳೋದನ್ನ ಕೇಳ್ತೀರಾ? ನಾನು ಬೊಸ್ರಿ ಅಲ್ಲ. ನಾನು ಬೊಸ್ರಿ ಅಂತ ಹೇಳ್ಬಿಟ್ಟು ಯಾರು ನಿಮ್ಗೆ ಎಲ್ಲನೂ ಹೇಳಿದ್ದು? ನಾನು ಬೊಸ್ರಿ ಅಲ್ಲ ಅಂದ್ರೆ ಬೊಸ್ರಿ ಅಲ್ಲ. ಏನೇ ಹೇಳ್ತಿದ್ಯಾ ಪೊದ್ದಿ ನೀನು? ಅತ್ತೆ ನಾನು ಬೊಸ್ರಿ ಅಂತ ಯಾರತ್ತೆ ನಿಮ್ಗೆ ಹೇಳಿದ್ದು? ನಾನು ಬೊಸ್ರಿನೂ ಅಲ್ಲ ಏನೂ ಅಲ್ಲ. ನೀವು ಒಳ್ಳೆ ನಾನು ಬೊಸ್ರಿ ಅಂತ ಅನ್ಕೊಬಿಟ್ರ? ನಾನು ಬೊಸ್ರಿ ಅಲ್ಲ ಅತ್ತೆ. ನಿಮ್ಗೆ ಯಾರೋ ಏನೋ ಸುಳ್ಳು ಹೇಳೋರು ಏನೋ ನಾನೇನಾರ ಹೇಳಿದ್ನ ನಿಮ್ಗೆ ಬೊಸ್ರಿ ಅಂತ ಹೇಳ್ಬಿಟ್ಟು? ನಾನು ಬೊಸ್ರಿನೂ ಅಲ್ಲ ಏನೂ ಅಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಬಂದಿದ್ದು ನೋಡಿ ಏನೋ ನೋಡ್ಕೊಂಡು ಹೋಗಿ ಅಂತ ಬಂದವ್ರು ಅನ್ಕೊಂಡೆ. ಯಾರತ್ತೆ ನಿಮ್ಗೆ ಹೇಳಿದ್ದು ನಾನು ಬೊಸ್ರಿ ಅಂತ ಹೇಳ್ಬಿಟ್ಟು? ಯಾರತ್ತೆ? ಇನ್ಯಾರೇ? ನಮ್ಮ ಅತ್ತೆ, ನಿಮ್ಮ ಅಜ್ಜಿ ನಿನಗೆ ಹೇಳಿದ್ದು. ಅಯ್ಯೋ ಮುದುಕಿಯಿಂದ ನನಗೆ ನೆಮ್ಮದಿ ಇಲ್ವೇ? ಹೆಂಗೋ ನೆಮ್ಮದಿಯಾಗಿದ್ದೆ. ವಾಂತಿ ಮಾಡ್ಕೊತಾ ಇದ್ದೆ, ತಿಂದಿದ್ದು ಜಾಸ್ತಿ ಆಗಿ ವಾಂತಿ ಮಾಡ್ಕೊತಾ ಇದ್ರೆ ನನ್ನ ಮ್ಯಾಲ ಬೊಲು ಪಿರುತಿ ಕ್ಯೂರ್ ಮಾಡ್ತಿತ್ತು. ಯಾಕಪ್ಪ ಏನೋ ಬಿಡು, ನಾನು ಸಂದಕ್ಕೆ ನೋಡ್ಕೊಂಡಿರೋದಕ್ಕೆ ನನ್ನ ಸಂದಕ್ಕೆ ನೋಡ್ಕೊತಾ ಇದ್ದೆ ಅಂತ ನಾನು ಅನ್ಕೊಂಡ್ರೆ ಇಂಥ ಕೆಲಸ ಮಾಡೋದೆ ಹೇಳು? ಅಯ್ಯ ನಮ್ಮ ಕಳ್ಳತ್ತೆ, ಈ ಯಮ್ಮನಿಂದ ನಮಗೆ ಮನೆನಾಗ ನೆಮ್ಮದಿ ಇಲ್ವೇ? ಏನು ಮಾಡನಿ? ನೆಮ್ಮದಿಗಿರಕ್ಕೂ ಬಿಡಕ್ಕಿಲ್ವೇ? ಹಾಳಾಗಿ ಹಾಳು ಬಿತ್ತೋಗ್ಲಿ ಬಿಡು. ನೆಮ್ಮದಿಗನ ಇರೋಣ ಅಂದರೆ ಆ ನೆಮ್ಮದಿಗಿರಕ್ಕೂ ಆಯ್ತಾ ಇಲ್ವೇ? ಇವಳಿಂದ ಬೀಗ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆ ನೆನೆಯ. ನಮ್ಮ ಅತ್ತೆ ಓಸಿ ಹಂಗೆ ನೆನೆಯ, ಹೆಂಗೆ ಸಿಕ್ಕರೆ ಹಂಗೆ ಆಡ್ತಾಳೆ. ನಮ್ಮ ಅತ್ತೆ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಕುಂತ್ಕೊಳ್ಳಿ. ಲೇ ಪದ್ದಿ, ಹೇಳ್ದೆ ಹೊಸಿ ಬೀರ್ನ ಹೇಳ್ಬೇಕಿತ್ತಲ್ವೇನೆ? ನಿಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ನಾಯಿ ಹೊಡೆದಂಗೆ ಹೊಡೆದ ಮೇಲೆ ಹೇಳ್ತೀಯ ಅಲ್ವೇನೆ? ಇವು ನಾಡ ಆಟಕ್ಕೆ ನಾನು ಹಿಡ್ಕೊಂಡು ಹೊಡಿಯೋಣ ಅಂತ ಅನ್ಕೊಂಡಿದ್ದೆ. ಹೆಂಗ ನಮ್ಮ ಅಪ್ಪ ನನ್ನ ಸರಿಯಾಗಿ ಹೊಡಿತಲ್ಲ. ಎಂಟಿ ಅಂತ ಒಂದಿನ ನೋಡಲ್ಲ, ಮಾತಿ ಮುಂಚೆ ಅಯ್ಯೋ ನಮ್ಮ ಅಣ್ಣ ಇದ್ಲು ಅಂತ ಹೊಡೈತಾನೆ. ಜೈಲಿಂದ ಬಿಡಿಸ್ಕೊಬತ್ತೀನಿ ಅಂತ ಕೂತ್ಕೋತಾನೆ. ಸರಿಯಾಗಿ ಬಿದ್ದಾವೆ. ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೇಳಿದ್ರೆ ನಮ್ಮಪ್ಪ ಚಟ್ನಿ ಮಾಡಿರೋದು. ಆಮೇಕಿಂದ ಹೇಳ್ಬೋದಿತ್ತು, ನಾನೇ ಎಡವಟ್ಟು ಮಾಡ್ಬಿಟ್ನೆ. ಅಳಿ ಅಂದರೆ ನನ್ನ ಮಗಳ ಬಗ್ಗೆ ಏನು ತೆಪ್ಪಾಗಿ ಮಾತಾಡಂಗಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ನನ್ನ ಮಗಳ ಬಗ್ಗೆ ನಾನು ತೆಪ್ಪಾಗಿ ಮಾತಾಡ್ಬಿಟ್ರೆ ಭಾಳ ನೋವಾಗೋಗ್ಬಿಡ್ತದೆ ನನಗಂತೂ. ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡ್ಬೇಡ ನೀನು, ಸರಿನೇ? ಓಹೋ, ನೀನು ಮುಸುಡಿಗೆ ನನ್ನ ಮಗಳು ಮದುವೆ ಮಾಡ್ಕೊಂಡ್ರೆ ಅದು ಹೆಚ್ಚು. ಬೇಕಾದ್ರೆ ನಿಮ್ಮ ಅಮ್ಮನೇ ನೀ ಯಾಕೆ ಹೇಳು? ನನ್ನ ಮಗಳನ್ನ ಹೆಂಗೋ
ಯಾರಿಗೋ ಕೊಡಬೇಕು ಅನ್ಕೊಂಡಿದ್ದೆ. ಏನೋ ಬಿಡು ಸಂದಕ್ಕೆ ನೋಡ್ಕೊತಾ ಇದೀಯಾ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಇಲ್ಲ ಅಂದರೆ ನಾನೇನು ಸುಮ್ಕಿರಕ್ಕಿಲ್ಲ. ನನ್ನ ಮಗಳು ಏನು ಅಂತ ನನಗೆ ಗೊತ್ತು, ಬೆಳೆಸಿರೋನು ಗೊತ್ತಿರಲ್ವೇ ಮಗಳೇನು ಅಂತ ಹೇಳ್ಬಿಟ್ಟು ಇನ್ನೊಂದ್ಕಿತ ಹಿಂಗೆಲ್ಲ ಮಾತಾಡಕ್ಕೆ ಬರಬೇಡ ನೀನು. ಮಾವ, ನೀವು ಕೊಟ್ಟಿರೋ ಏಟಿಗೆ ಕೆನ್ನೆಲ್ಲ ಊದ್ಕೊಬಿಟ್ಟೈತೆ. ಯಪ್ಪ, ಸರಿ ಮಾವ, ಇನ್ನೊಂದ್ಕಿತ ಯಾರ ಸವಸಕ್ಕೂ ಬರೋಕ್ಕಿಲ್ಲ. ಅಪ್ಪ ಟೆನ್ಷನ್ ಮಾಡ್ಕೋಬೇಡಿ, ಬರೋದು ಬಂದಿದ್ದೀರಾ, ಹಣ್ಣು ಹಂಪಲೆಲ್ಲ ತಗೊಬಿಟ್ಟು ಬಂದಿದ್ದೀರಾ. ಬರ್ರಿ ಕುಂತ್ಕೊಳ್ಳಿವ್ರಂತೆ, ನಿಮಗೆ ಅಂತೇನ ಏನ ಪೆಸಲ್ಲಾಗಿ ಮಾಡ್ತೀನಿ ಬರ್ರಿ. ಅಯ್ಯೋ ಸಾಸೆ ಇಟ್ಕೊಂಡಿದ್ದು ನನ್ನ ಮಗಳು ಬಸ್ರಿ, ನಾನಂತೂ ಅಜ್ಜಿ ಆಗೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ಬೇಜಾರಾಯ್ತೈತೆ. ಅಮ್ಮ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡೋಣ, ಈಗ ಹೊಸಿ ಟೆನ್ಷನ್ ಆಗಿದ್ದೀನಿ. ನೀನು ಸುಮ್ಕಿರು, ನೀನು ಬಾಮ, ನೀನು ಬಾ. ಎಲ್ಲನೂ ಮಾತಾಡೋಣ ಕುಂತ್ಕೊಂಡು. ನಿನ್ ತಾಯಿನೂ ವಿಷಯ ಹೇಳ್ಬೇಕು ನಾನು ನಿನಗೆ. ಬಾ ಮಾತಾಡೋಣ ಬಾ ಕುಂತ್ಕೊಂಡು. ಸರಿ ನೋಡಿ ಅಮ್ಮಿ. ಅತ್ತೆ, ಅಜ್ಜಿ ಮಾತು ಕೇಳಕ್ ಹೋಗ್ಬೇಡಿ, ನನಗೆ ಒಂದೊಂದು ಮಾತು ಕೇಳಬೇಕಿತ್ತು ತಾನೆ, ನೀವೇ ಎಲ್ಲರ ಆದಂತ ಮಾಡಿದ್ದು. ಅಯ್ಯೋ ನಂಬುಟ್ನಲ್ಲ ಮುದ್ಕಿನ, ಕೆಟ್ಬಿಟ್ಟೆ. ನಿನ್ನ ಮಲಗಿದ್ದಲ್ಲ ಕೇಳೋದಿನಿ ಹೆಂಗ್ ಬಿಡು ಅಂತ ಹೇಳ್ಬಿಟ್ಟು ಎದ್ದೋಳಿಸ್ಬಿಟ್ಟು ಅಂತ ಸುಮ್ಕಾದ್ರೆ ಈ ಪಾಟಿ ಆಗೋಯ್ತು ಕತೆ. ಸರಿ ಬಿಡ್ರಿ, ನಮ್ಮ ಅಪ್ಪ ಅಮ್ಮಗೆ ಹೆಂಗೋ ಸಮಾಧಾನ ಮಾಡ್ಬಿಟ್ಟು ಕಳಿಸ್ತೀನಿ. ಭಾಳ ಪಾಪದಾಗ ಐತೆ ನಮ್ಮ ಅಪ್ಪ, ಗೊತ್ತಲ್ಲ ನಿಮ್ಗೆ ಮೊದಲೇ ನಮ್ಮ ಅಪ್ಪ ಹೆಂಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಸಮಾಧಾನ ಮಾಡ್ಬಿಟ್ಟು ಕಳಿಸ್ತೀನಿ. ಇರ್ರಿ ಸರಿನಾ, ಅಲ್ಲಿ ರೂಮಾಗ ಕೂರಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸ್ತೀನಿ. ನಾನು ಬಸ್ರಿನೂ ಅಲ್ಲ ಏನೂ ಅಲ್ಲ. ಅಬ್ಬಬ್ಬಬ್ಬ ಏನೇ ನೀನು ಬೀಗರು ಬಂದ್ರಲ್ಲ, ಏನು ಮಾಡಿದ್ದೀರಾ ತಿನ್ನಕ್ಕೆ? ಕೋಳಿ ಗಿಳಿ ಸಾರೆಲ್ಲ ಮಾಡ್ಗಿಡಿದ್ದೀರಾ? ಯಾಕೆ ಹೆಂಗೆ ನೋಡ್ತಿದ್ಯಾ? ನಿಮ್ಗೆ ಏನತ್ತೆ ಬಂದಿರೋ ದೊಡ್ಡ ರೋಗ ನಿಮಗೆ? ಪೊದ್ದಿ ಬಸ್ರಿ ಅಂತೇಳ್ಬಿಟ್ಟು ನಿಮ್ಗೆ ಯಾರು ಹೇಳಿದ್ರು? ನಿಮಗೆ ಯಾರು ಯಾಕೆ ಹೇಳ್ಬೇಕು ನನಗೆ? ಈ ವಯಸ್ಸಾಗೈತೆ ನನಗೆ ಗೊತ್ತಾಗಕ್ಕಿಲ್ವೇನೆ? ಅವಳು ವಾಂತಿ ಮಾಡ್ಕೊತಾ ಇದ್ದಾಗ ನಿನಗೆ ಗೊತ್ತಾಗಕ್ಕಿಲ್ವೇನೆ? ನಿನ್ನಷ್ಟೇನು ದಡ್ಡಿ ಅನ್ಕೊಬಿಟ್ಟಿದ್ಯೇನೆ ನನ್ನ? ನೀವು ಮಾಡೋ ಕೆಲಸಕ್ಕೆ ಮನೆಗೆ ಪ್ರಳಯನೇ ಆಗೋಗ್ಬಿಡ್ತು. ಮಾಡೋ ಕೆಲಸಕ್ಕೆ ಪೊದ್ದಿ ಬಸ್ರಿನೂ ಅಲ್ಲ ಏನೂ ಅಲ್ಲ. ಬರೀ ವಾಂತಿ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲರೂ ಬಸ್ರಿ ಆಗೋಗ್ಬಿಡ್ತಾರೆ. ಮತ್ತು ಗಂಡಸ್ರು ಮಾಡ್ಕೊಳಕ್ಕೆಲ್ಲ ವಾಂತಿಯ? ಗಂಡಸ್ರು ಕೊಕ್ಕೋತಾ ಇರ್ತಾರೆ, ಮತ್ತು ಅವರೆಲ್ಲ ಬಸ್ರಿ ಬಸ್ರಿ ಆಗೋಗ್ಬಿಡಕ್ಕೆ ಸಾಧ್ಯನಾ? ಇದು ಯಾಕೆ ಹಿಂಗೆ ಆಡ್ತಿದ್ರು ನಾಕಣಿ? ನಿಮಗೆ ಬರ ನಿಮ್ಗೆ ಏನು ದೊಡ್ಡ ರೋಗ ಬಂದ್ಬಿಟ್ಟೈತೆ ನಿಮ್ಗಂತೂ. ಈ ವಯಸ್ಸಾಗಿ ಸುಮ್ಕೆ ಇರೋದು ಬಿಟ್ಬಿಟ್ಟು ಹೆಂಗೆ ಸಿಕ್ಕ್ರೆ ಹಂಗೆ ಆಡ್ತಿದ್ರಲ್ಲ ನೀವು. ಗೊತ್ತಾಯ್ತು ನೋಡಿ, ನನಗೆ ಪಾಪ ಅದುತ್ತಾಯ್ತು ನೋಡಿ ನೆತ್ತಿಗೆ. ನನಗೆ ಸುಮ್ಕಿರೋದು ಬಿಟ್ಬಿಟ್ಟು ಹಂಗಾರ ಪೊದ್ದಿ ಬಸ್ರಿ ಅಲ್ವಾ? ಬಸ್ರಿನೂ ಅಲ್ಲ, ಬಾಣಂತಿನೂ ಅಲ್ಲ, ಎಲ್ಲ ನಿಮ್ಮ ಭ್ರಮೆ. ಅಯ್ಯೋ ಹೆಂಗೋ ನಾನು ವಂಶೋದ್ಧಾರಕ ಬರ್ತಾರೆ ಅಂತ ಬೋಲ ಆಸೆ ಇಕ್ಕಟ್ಟಿದ್ದೆ, ಎಲ್ಲ ಹಿಂಗಾಗೋಗ್ಬಿಡ್ತೆ. ಬತ್ತಾನೆ ವಂಶೋದ್ಧಾರಕ ಕರ್ಮ. ಇನ್ನೊಂದ್ಕಿತ ಏನ ನೀವು ಸುಳ್ಳು ಪಳ್ಳು ಹಿಂಗೆ ಹೇಳ್ಕೊಂಡು ಓಡಾಡಿದ್ರು ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನಿಯಾ? ಲೇ ಶಾನೆ ಮಾತಾಡ್ಬೇಡ. ನನ್ನ ಗಂಡ ನಾನು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆಸ್ತಿ ಮಾಡಿಕ್ಕಿರೋದು. ನೀವು ಹೆಂಗೆಂಗೋ ಬೈದಂಗೆಲ್ಲ ಬೈಸ್ಕೊಳ್ರಿ ಅಂತ ಅಲ್ಲ ನನ್ನ ಗಂಡ ಆಸ್ತಿ ಮಾಡಿಕ್ಕಿರೋದು. ಏನೋ ಒಂದ್ಸಿ ತಪ್ಪಾಯ್ತದೆ, ಅದಕ್ಕೆ ಹಂಗಾಡ್ತೀಯ ನೋಡು. ನನ್ನ ಗಂಡ ನಾನು ಸಂತಕಿರ್ಬೇಕು ಅಂತ ಇಷ್ಟ ಆಸ್ತಿನೂ ಮಾಡಿಕ್ಕಿರೋದು. ಬಂದ್ಬಿಟ್ಲು ಹೇಳು ಮನ್ಯಾಳಿಗಳು ಆಸ್ತಿ ನನಗೋಸ್ಕರ ಮಾಡಿಕ್ಕಿರೋದು. ಕರ್ಮ ಎತ್ಕೊಂಡು ಹೊಂಟೋಗ್ಬಿಡತ್ತಾಗ ಆಸ್ತಿ ಎಲ್ಲರೂ. ಇವಳು ಯಾಕಳೆ ಹುಚ್ಚನಾಯಿ ಕಡ್ದಂಗೆ ಆಡ್ತಲ್ಲ. ಅಯ್ಯ ಶಿವನೇ, ಒಂದು ಸುಳ್ಳು ಹೇಳಿದಕ್ಕೂನ್ವೆ ಇಷ್ಟೊಂದು ಸ್ವೀಟು, ಇಷ್ಟೊಂದು ಹಣ್ಣು ಬಂತಲ್ಲ, ಅದು ಖುಷಿ ಪಡಬೇಕು. ಇಲ್ಲ ನನ್ನ ಮೇಲೆ ಎಗರಾಡಬೇಕು ಇವಳು ಮನೆಯಾಳಿ, ಅದಕ್ಕೆ ಖುಷಿನೇ ಪಡಬೇಕು ತಾನೆ. ಅಬ್ಬಬ್ಬ ಸ್ವೀಟ್ ನೋಡು, ಘಮ 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 ಅಂತ ಐತಿ. ತಿನ್ಕೊಳ್ಳೋಣ ಬಿಡು, ನಾವೇನೇನಿಯಾ ಬೊಯ್ಕೊಳ್ಳೋರ್ಗೆಲ್ಲ ಎದುರು ಕಳಕಾಯ್ತದ.